ಸೊ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಡಾಕ್ಟರ್ ನಟೇಶ್, ಹೃದ್ರೋಗ ತಜ್ಞರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಅದೇ ರೀತಿಯಾಗಿ ತಜ್ಞ ವೈದ್ಯರು ಡಾಕ್ಟರ್ ಆಂಜನಪ್ಪ ಕೂಡ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ನಾನು ನಿಮ್ಮನ್ನೇ ಕೇಳ್ತೀನಿ, ಈಗ ಕರೋನಾ ವ್ಯಾಕ್ಸಿನ್ ಸೇಫ್ ಅನ್ನೋದು ಗೊತ್ತಾಯ್ತು, ಬಟ್ ಹಳ್ಳಿಯ ಮಗಳ ಗಂಡ ಕರೋನಾದಿಂದ ನಮಗೆ ಸಮಸ್ಯೆ ಇವತ್ತಲ್ಲಮ್ಮ, ಇದು ಬಹಳ ದಿವಸದಿಂದೇನೆ ನಾವು ವೈದ್ಯರು ಅದರ ಬಗ್ಗೆ ನೋಡಿಮ್ಮ, ಒಂದು ವ್ಯಾಕ್ಸಿನ್ ಅಂದ್ರೆ ಅದರ ಸೇಫ್ಟಿ ಹೆಂಗಿರುತ್ತೆ. ನೋ ಡೌಟ್ ಎಮರ್ಜೆನ್ಸಿ ಟೈಮ್ನ ಸ್ವಲ್ಪ ಬೇಗ ರಿಲೀಸ್ ಆಗುತ್ತೆ. ಮಾರ್ಕೆಟ್ಗೆ ಒಂದು ವ್ಯಾಕ್ಸಿನ್ ಬರಬೇಕಾದ್ರೆ ಮಿನಿಮಲ್ 3 ಟ್ರಯಲ್ಸ್ ಆಗುತ್ತೆ. ಒಂದು ಅನಿಮಲ್ ಟ್ರಯಲ್, 2 ಹ್ಯೂಮನ್ ಟ್ರಯಲ್. ಸ್ವಲ್ಪ ಎಮರ್ಜೆನ್ಸಿ ಟೈಮ್ನ ಬೇಗ ಮಾರ್ಕೆಟಿಗೆ ಬರುತ್ತೆ. ಬಟ್ ದಿಸ್ ವಾಸ್ ಎ ವೆರಿ ಸೇಫ್. ಅಂಡ್ ವ್ಯಾಕ್ಸಿನ್ ಬಗ್ಗೆ ಮಾತನಾಡಬೇಕಾದ್ರೆ ವಿ ಆರ್ ದ ಪಯನಿಯರ್ಸ್. ಇಂಡಿಯನ್ ಸೈಂಟಿಸ್ಟ್ಸು ಇಡೀ ವರ್ಲ್ಡ್ಗೆ ಆ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ ಸಪ್ಲೈ ಮಾಡ್ತಿರೋಂಥ ದೇಶ. ದಯವಿಟ್ಟು ಅದನ್ನು ಕ್ಲಾರಿಫೈ ಆಯ್ತಲ್ಲ. ಅವಾಗಲೇ ನಾನು ಅಂದ್ಕೊಂಡೆ, ಒಬ್ಬ ಮುಖ್ಯಮಂತ್ರಿಗಳು ರಾಜಕೀಯ ಮಾಡಲಿ, ಅವರು ರಾಜ್ಯಭಾರ ಮಾಡಲಿ, ಅವ್ರ ಮೇಲೆ ಅಬ್ಜೆಕ್ಷನ್ ಹೇಳ್ತಿಲ್ಲ ಸರ್, ದಯವಿಟ್ಟು ನಮ್ಮಂಥವ್ರನ್ನ ಕೇಳ್ಬಿಟ್ಟು ಮಾತಾಡಿ ಸರ್ ಅಂತ ಒಂದು ಮನವಿ ಅವರಲ್ಲಿ. ಓಕೆ, ಬಟ್ ಈಗ ಸರಿ ನೀವು ಹೇಳ್ದಂಗೆ ವ್ಯಾಕ್ಸಿನ್ ಸೇಫು, ಬಟ್ ಕರೋನಾ ಬಂದೋದವ್ರ ಕತೆ ಏನು ಹಾಗಾದರೆ? ಹೌದು ನೋಡಿಮ್ಮ, 5% ಆಫ್ ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ ನಾವು. ಯಾರು ರಿಕವರ್ ಆಗಿದ್ರಲ್ಲ ಅವರಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್, ಸೈಕಲಾಜಿಕಲ್, ಫಿಸಿಕಲ್ ಎಲ್ಲ. ನೋಡಿ, ನೀವು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡಬೇಕಾದ್ರೆ ಮೇಯ್ನ್ ಕಾರಣ ನೀವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀರಿ, ಅಥೆರೋಸ್ಕ್ಲಿರೋಸಿಸ್ ಅಂತ. ವೆಸಲ್ ಲೂಮೆನ್ ಬ್ಲಾಕ್ ಆಗ್ತಾ ಹೋಗುತ್ತೆ, ಅದು ಕೊಲೆಸ್ಟ್ರಾಲ್ ಡಿಪಾಸಿಷನ್ನು ಅದೆಲ್ಲ. ಇದು ಪ್ರೋಸೆಸ್ಸು ಕೋವಿಡ್ ಆದಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಒಂದು ಸ್ಟಡಿ. ಆ್ಯಂಡ್ ಈ ಬ್ಲಾಕ್ ಆಗಲಿಕ್ಕೆ ಅಥೆರೋಸ್ಕ್ಲಿರೋಸಿಸ್ ಒಂದೇ ಅಲ್ಲ, ಕ್ಲಾಟ್, ಬ್ಲಡ್ ಕ್ಲಾಟ್, ಅದನ್ನ ಯಾರೋ ಆಗಿರುತ್ತೆ, ಅಲ್ಲೊಂದು ಕ್ಲಾಟ್ ಬಂದು ಕೂತ್ಕೊತ್ತು ಅಂದರೆ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಇಟ್ಸ್ ವೆರಿ ಸಿಂಪಲ್. ನಾನು ಭಾಳ ಜನಗಳಿಗೆ ಅರ್ಥ ಆಗಲಿ ಅಂತ ನಾನು ಬೆರಳಿಗೊಂದು ರಬ್ಬರ್ ಬ್ಯಾಂಡ್ ಹಾಕಿ 4 ಅವರ್ ಬಿಟ್ಟರೆ ಇದು ಸತ್ತೋಗುತ್ತೆ. ಗ್ಯಾಂಗ್ರೀನ್ ಅಂತೀವಿ ನಾವು. ಇದು ಸ್ಕೆಲೆಟಲ್ ಮಸಲ್ಲು. ಹೃದಯದ ಮಸಲ್ಲು ಭಾಳ ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಮ್. ಅದೇ ಕರೋನರಿ ವೆಸಲ್ಸ್ ನೋಡಿ, ಹೃದಯಕ್ಕೆ 2 ಮೇಯ್ನ್ ವೆಸಲ್ಸು, 2 ಬ್ರಾಂಚ್ ಇರ್ತವೆ. ಆ ಮೇಯ್ನ್ ಕರೋನರಿ ವೆಸಲ್ ಅಂತೀವಿ ನಾವು. ಅದೇನಾದರೂ ಬ್ಲಾಕ್ ಆಯಿತು ಅಂದರೆ ವಿತಿನ್ 5 ಮಿನಿಟ್ಸ್ ಅಷ್ಟೆಲ್ಲ ಮಸಲ್ ಸತ್ತೋಗುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು. ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಇದು ಯಾಕೆ ಜಾಸ್ತಿ ಆಯಿತು ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂದರೆ ಈವನ್ ಸಮ್ ಸೈಕಲಾಜಿಕಲ್ ಪ್ರಾಬ್ಲಮ್. ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ನಾನು ರಿಕವರ್ ಆದೆ, ಕೋವಿಡ್ನಿಂದ ಅಡ್ಮಿಟ್ ಆಗಿದ್ದೆ ನಾನು. ಅದಾದ 1 ವಾರಕ್ಕೆ ನನಗೆ ನಿದ್ದೆ ಬರ್ತಿರೋ ಪರವಾಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ನಾನು ಏನಾದರೂ AC ಬಸ್ನಾಗೆ ಎಕ್ಸಾಮ್ನರಾಗ ಹೈದ್ರಾಬಾದ್ಗೆ ಹೋಗೋಗೆ ದಾರಿಯಲ್ಲಿ ಉಸಿರು ಕಟ್ಕೊಂಡು ಸತ್ತೋಗ್ಬಿಟ್ರೆ ಅನ್ನಿಸ್ತಾ ಇತ್ತು. 3 ದಿನ ನೋಡ್ತೀನಿ, 4 ದಿನ ಯಾಕೋ ಆಗ್ತಾ ಇಲ್ಲ. ಇಮಿಡಿಯೇಟ್ಲಿ ಡಾಕ್ಟರ್ ಜಗದೀಶ್, ನನ್ನ ಫ್ರೆಂಡ್ ಸೈಕಿಯಾಟ್ರಿಸ್ಟ್, ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಅಂಜನಪ್ಪ ಪೋಸ್ಟ್ ಸಿಕ್ವೆಲೆ ಕಾಂಪ್ಲಿಕೇಶನ್ ಇದ್ದು ತುಂಬ ಜನಕ್ಕೆ ಹಂಗೆ ಆಗ್ತಾ ಇದೆ, ಈ ಪ್ರಿಸ್ಕ್ರೈಬ್ಡ್ ಡ್ರಗ್ ಅಂದರೆ ಉಸಿರಾಟದ ಸಮಸ್ಯೆ, ಏನೋ ಒಂಥರ ಭಯ, ಆತಂಕ, ಸತ್ತೋಗ್ಬಿಡ್ತೀನೇನೋ ಅಂತ ನೋಡಿ, ಅದು ಕ್ಲಾರಿಫೈ ಆಯಿತು. ಸೊ ಹಂಗಾಗಿ ಜನಸಾಮಾನ್ಯರಿಗೆ ಏನು ಅರ್ಥ ಆಗಬೇಕು ಅಂದರೆ, ಸಿಕ್ವೆಲೆಯಿಂದ ನೀವು ಇದು ಕೋವಿಡ್ನಿಂದ ಉಳ್ಕೊಂಡು, ಆದರೆ ಅದಾದ ನಂತರ ಎಲ್ರಿಗೂ ಆಗ್ತಾ ಇಲ್ಲ. ಪ್ರಾಬಬ್ಲಿ ಒಂದು 5 to 10% ಆಫ್ ಪೋಸ್ಟ್ ಕೋವಿಡ್ ರಿಕವರಿ ಆದವ್ರಿಗೆ ಈ ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ. ಎಲ್ಲವೇ ನನ್ನ ಪಕ್ಕದಲ್ಲೇ ನಮ್ಮ ಹೃದಯ ರೋಗ ತಜ್ಞರು, ನನ್ನ ಆತ್ಮೀಯರು ಕುಳಿತಿದ್ದಾರೆ, ಅವರು ಮಾತಾಡ್ತಾರೆ ಆಮೇಲೆ. ಬಟ್ ನನಗನ್ಸಿರೋದು ಆ್ಯಸ್ ಎ ಸರ್ಜನ್ ವಿತ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸು, ಈ ಅಥೆರೋಸ್ಕ್ಲಿರೋಸಿಸ್ ಆ್ಯಂಡ್ ಬ್ಲಡ್ ಕ್ಲಾಟ್ ಇಂಪೇರ್ಮೆಂಟ್ ಆಗಿರೋದ್ರಿಂದ ಇವತ್ತಿನ ಯಂಗ್ಸ್ಟರ್ಸ್ಗೆ ಅದಕ್ಕೆ 108 ಕಾರಣಗಳಿದ್ದಾವೆ, ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಹಾರ್ಟ್ ಅಟ್ಯಾಕಿಗೆ ಇದು ಕಾರಣ. ಬಟ್ ಇನ್ನೊಂದು ಮುಗಿಸೋದಕ್ಕೆ ಮೊದಲು, ಬಟ್ ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತೋಗಲ್ಲಮ್ಮ. ಐ ಡೋಂಟ್ ನೋ, ನನಗೆ ಇದೊಂದು ಆಶ್ಚರ್ಯ. 18 ಜನ ಸತ್ತೋದ್ರು. ಕಾರ್ಡಿಯಾಕ್ ಅರೆಸ್ಟ್ಗೆ ಡಿಫ್ರೆನ್ಸ್ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಈಸ್ ಡಿಫರೆಂಟ್ ಫ್ರಮ್ ಕಾರ್ಡಿಯಾಕ್ ಅಟ್ಯಾಕ್. ಹಾರ್ಟ್ ಅಟ್ಯಾಕಿಗೆ 1 ವೆಸಲ್ ಆದರೂ ಹಾರ್ಟ್ ಅಟ್ಯಾಕ್, 3 ವೆಸಲ್ ಒಂದೇ ಸರಿ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಆಗ ಹೃದಯ ಸ್ತಂಭನ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಜನಸಾಮಾನ್ಯರಿಗೆ ನಮಗೆ ಹಾರ್ಟ್ ಅಟ್ಯಾಕ್ ಒಂದೇ ಗೊತ್ತಿರೋದು. ಈ ಸಡನ್ ಆಗಿ ಕೆಲಸ ನಿಲ್ಸುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅದೆಲ್ಲ ಅಷ್ಟು ಗೊತ್ತಿಲ್ಲ ಡಾಕ್ಟ್ರೆ. ಹಾರ್ಟ್ ಅಟ್ಯಾಕ್ ಅಂದಷ್ಟು ಸ್ವಲ್ಪ ಹೆದರ್ಕೊಳ್ತೀವಿ, ಗಮನ ಕೊಡ್ತೀವಿ. ಹಾಗಾಗಿ ಈ ಪದ ಚೆನ್ನಾಗಿ ಬಳಕೆಯಲ್ಲಿದೆ ಅಂತ. ಬಟ್ ಜನ ಉಳ್ಕೋತಾರೆ ಅನ್ನೋ ಒಂದು ಸಂದೇಶ ಹೋಗ್ಬೇಕು. ಬಟ್ ಇದನ್ನ ನೀವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತೀರಾ? ಇದು ಕಾರ್ಡಿಯಾಕ್ ಅರೆಸ್ಟ್. ಹೃದಯ ನಿಂತೋಗಿದೆ, ಹೃದಯ ಸ್ತಂಭನ. ಡಿಫರೆಂಟ್, ಡೇಂಜರ್ ಅಲ್ಲ. ಹೃದಯಘಾತ ಆದವ್ರು ಬೇಕಾದಷ್ಟು ಜನ ಜಯದೇವ ಹೋಗಿ ಉಳ್ಕೊಂಡ್ಬರ್ತಾರೆ, ಸ್ಟೆಂಟ್, ಬೈಪಾಸು, ಏನೋ ಒಂದು ಮಾಡಿಸ್ಕೊಂಡು ಬರ್ತಾರೆ. ಬಟ್ ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತೋಗಲ್ಲ. ಅದು ರಾಂಗ್ ಮೆಸೇಜ್ ಹೋಗ್ತಾ ಇದೆ.